ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಣ್ಣ ಬೇರೆ ಹಿಂಗೆ ಸುತ್ತಾಡ್ಕೊಂಡಿರು ಅಂತ ಹೇಳವ್ರೆ. ಆದ್ರೆ ಇನ್ನ ಏಟೋತ ಅಂತ ಹಿಂಗೆ ಇವ್ರನ್ನ ಯಾಮಾರ್ಸೋದು. ಅಣ್ಣ ಬಿರ್ನಿ ಏನನ್ನ ತೀರ್ಮಾನಕ್ಕೆ ಮಾಡೋ. ಬಂದೆ ಲೇ ಮುಂಚೆ ಬಿರ್ನೆ ಪುಟ್ಟಕ್ಕನ ಮೆಸ್ತಕ್ ಹೋಗ್ಲಾ, ಅವನು ಮೆಸ್ತಕ್ಕೆ ಬತ್ತವಳೆ. ಅಯ್ಯೋ ನೀನು? ನಾನು ಹೆಂಗಾದ್ರೂ ಮಾಡಿ ನಿಭಾಯಿಸ್ಕೊತೀನಿ, ಆದ್ರೆ ನಾನು ಮನೆ ಒಳಗೆ ಬರಕ ಆಯ್ಕಿಲ್ಲ. ನೀನು ಹೆಂಗನ ಮಾಡಿ ಆ ಮುರಳಿ ಮೇಷ್ಟ್ರನ್ನ ಮತ್ತು ಅವ್ರ ಮನೆಯವ್ರನ್ನ ಒಳಗೆ ಕಳಿಸ್ಬೇಕು. ಅಯ್ಯೋ ದೊಡ್ಡ ಜವಾಬ್ದಾರಿ ಆಗ್ಬಿಡ್ತಲ್ಲಣ್ಣ. ಲೇ ಹೆಂಗನ ಇದನ್ನ ಸರಿಯಾಗಿ ಮಾಡ್ಲೇಬೇಕು ಕಲ, ಬಿಟ್ಬಿಡ್ಬೇಡ. ನೀನ್ ಬಿರ್ನೆ ಅಲ್ಗೋಗು, ನಾನು ನಿನ್ನ ಹಿಂದೆನೆ ಬರ್ತೀನಿ. ಸರಿ ಕಣಣ್ಣ. ಡ್ರೈವರ್ ನೋಡಪ್ಪ, ನಾವ್ ಈ ಊರಿಗೆ ಬೇರೆ ಹೊಸಬ್ರು, ಯಾವ ರಸ್ತೆ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ನಿನ್ನೇ ನಂಬಿದೀವಿ, ಸ್ವಲ್ಪ ಜೋಪಾನ ಕರ್ಕೊಂಡೋಗಪ್ಪ. ಸ್ಯಾನೆ ಒಳ್ಳೇದಾಯ್ತು ಬಿಡಿ. ಅಂದ್ರೆ ನಾನ್ ಇವ್ನಿ ನಂಬಿ ಸರ್, ನಿಮ್ಗೆ ದಾರಿ ತೋರ್ಸೋ ಸಾರಥಿ ನಾನೇ. ಸರಿಯಾದ ಸಮಯಕ್ಕೆ ಕರ್ಕೊಂಡೊಯ್ತೀನಿ ಅಂತ ಹೇಳ್ದೆ. ಇದೇನಿದು, ಕಾರ್ ಮತ್ತೆ ದೇವಿಪುರ ಕಡೆನೇ ಹೋಗ್ತದೆ. ನಂಗೆ ಯಾಕೆ, ನಾನೇನಾದ್ರು ಹೇಳಿದ್ರೆ ನನ್ನ ಮೇಲೆ ರೇಗ್ತಾರೆ. ಡ್ರೈವರ್ ಇದೇನಪ್ಪ, ದೇವಿಪುರದ ಕಡೆನೇ ವಾಪಸ್ ಹೋಗ್ತಿರೋಗಿದೆ. ಅಮ್ಮ ಒಂದ್ ನಿಮಿಷ ರೀ, ನೀವಾದ್ರೂ ಹೇಳ್ರಿ. ಅಳಿ ಅಂದ್ರೆ ನೀವ್ ನಡೀರಿ, ಇವನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಾನೋ ಅವ್ನು ಮಾಡ್ಲಿ. ಅವತ್ ಏನ್ ಮಾಡ್ತಾನೋ ಮಾಡ್ಲಿ, ನಾವ್ ಇಲ್ಲಿ ಇರೋದ್ ಬೇಡ, ನಡೀರಿ. ಸಾಹೇಬ್ರೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಇಂಥ ಸಂಬಂಧ ಸಿಗ್ಬೇಕು ಅಂದ್ರೆ ನೀವು ಪುಣ್ಯ ಮಾಡಿರ್ಬೇಕು. ಮೂರ್ ಹೆಣ್ಮಕ್ಳನ್ನ ಪುಟ್ಟಕ್ಕ ಕಷ್ಟಪಟ್ಟು ಬೆಳೆಸವಳೆ. ಅವ್ರ ಸಂಬಂಧ ಮಾಡಕ್ಕೆ ಅದೃಷ್ಟ ಮಾಡಿದ್ರಿ. 3 ಜನ ಹೆಣ್ಮಕ್ಳ? ಏಯ್ ನಡಿಯ ಮಾವ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೇಗೂ ಇಲ್ಲಿವರೆಗೂ ಬಂದಿದ್ದೀವಿ, 3 ಜನ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಳಗಡೆ ಹೋಗಿ ಮಾತಾಡೋಣ ಬನ್ನಿ. ಏನಲ್ಲಿ ಅಂದ್ರೆ ನೀವುನು? ಅಪ್ಪಾಜಿ ದಯವಿಟ್ಟು ಒಳಗಡೆ ಹೋಗಿ ಮಾತಾಡೋಣ. ದಯವಿಟ್ಟು ಒಳಗ್ ಬನ್ನಿ. ಅಮ್ಮ ನೀವು ಒಳಗ್ ಬನ್ನಿ. ಮೇಷ್ಟ್ರೆ ಕರ್ಕ ಬನ್ನಿ. ಬನ್ನಿ ಮಾವ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಸರ್, ಪರವಾಗಿಲ್ಲ. ನೀವು ಕೂತ್ಕೊಳ್ಳಿ. ನೀವು ಮುರಳಿ ಸರ್ಗೆ ಅಕ್ಕ ಅಲ್ವಾ? ಹೌದು, ನಾನ್ ಮುರಳಿ ಅಕ್ಕ ಚಿತ್ರ. ಇವರು ನನ್ನ ಯಜಮಾನ್ರು ಕುಮಾರ್.
ಸುಕುಮಾರ್. ಅಪ್ಪ ಕುತ್ಕೊಳ್ಳಿಪ್ಪ. ನೀನೇನೆ ಅವನ್ ತಾಳಕ್ ತಕ್ಕಂಗ್ ಕುಣಿತಾ ಇದ್ಯಾ? ಮೊದ್ಲೇ ನಿಮ್ಮಪ್ಪ ಕೆಂಡಾಗಿದ್ದಾರೆ. ನಾವಿಲ್ಲಿರೋದ್ ಸರಿ ಇಲ್ಲ, ಎದ್ದು ಹೊರಡೋಣ. ಅದು ಮರ್ಯಾದೆ ಅಲ್ಲ ಅಮ್ಮ. ಅಪ್ಪಾಜಿ ಹೇಗೂ ಬಂದಾಗಿದೆ, ನೀವೇ ಹೇಳ್ತಿರಲ್ಲ ನಾವ್ ಯಾರ ಮನೆಗೆ ಹೋದ್ರು ನಾವು ಅವ್ರ ಅತಿಥಿಗಳು ಅಂತ. ಏನಿದ್ರು ಸಮಾಧಾನವಾಗಿ ಮಾತಾಡಿ ಹೋಗೋಣ. ಹೌದು ಮಾವ, ಚಿತ್ರ ಹೇಳೋದು ಸರಿ ಇದೆ. ಹುಡುಗಿ ಯಾರು ಎದ್ದೋಳು ಅಂತ ತಿಳ್ಕೊಂಡು ಹೋಗೋಣ. ಹುಡುಗಿ ಯಾರು ಏನು ಎಂತವಳು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರ ಮನೆ ಆ ಜನ ನೋಡಿದ್ರೆ ಗೊತ್ತಾಗಲ್ವಾ? ಮನೆ ಮತ್ತೆ ಜನರನ್ನ ನೋಡಿದ ತಕ್ಷಣ ಒಬ್ರನ್ನ ಅಳಿಬೋದಾ ಸರ್? ಅವ್ರ ನಡತೆ ಗುಣ ಯಾವುದು ಬೇಕಾಗಿಲ್ವಾ? ಅನ್ನ ಬೆಂದಿದೆ ಅಂತ ನೋಡೋದಕ್ಕೆ ಒಂದು ಅಗಳು ಸಾಕು. ಮೆಸ್ನೋರಲ್ಲ ನೀವು, ಇದನ್ನ ನಿಮ್ಗೇನು ಹೇಳ್ಬೇಕಾಗಿಲ್ಲ. ದಿಟ್ವೆ ಅನ್ನ ಬೆಂದೈತಾ ಅಂತ ನೋಡಕ್ಕೆ ಒಂದಗಳು ಇಚ್ಕಿದ್ರೆ ಸಾಕು. ಆದ್ರೆ ಪ್ರತಿಯೊಂದು ಅಗಳ ಮೇಲೂ ಇದು ಇವ್ರಿಗೇ ಸೇರ್ಬೇಕು ಅಂತ ಬರ್ದಿರ್ತೈತಂತೆ. ಹಂಗೆ ಅಲ್ವೇ ಸಂಬಂಧಗಳು ಅಂದ್ರೆ ನಾವ್ಯಾರೂ ತಡೆಯಕ್ಕಾಗಕ್ಕಿಲ್ಲ. ರೀ, ಮಾತಲ್ಲಿ ಭಾರಿ ಇದಳೆ ಹೆಂಗ್ಸು. ಎಲ್ಲ ನಿಮಗ್ ಗೊತ್ತಿರೋದಯ್ಯ. ಹುಡುಗರು ಒಬ್ರಿಗೊಬ್ರು ಇಷ್ಟಪಟ್ಟವ್ರೆ. ಅವರಿಬ್ಬರನ್ನೂ ಒಂದು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವೇ? ನೋಡಿ, ನಾನು ಸುತ್ತಿ ಬಳಸಿ ಮಾತಾಡೋದಿಲ್ಲ. ನಮ್ದು ತುಂಬಾ ದೊಡ್ಡ ಮನೆತನ. ನಮ್ಮ ಮುತ್ತಾತ, ತಾತ, ಅಪ್ಪ ಎಲ್ಲರೂ ಮನೆತನದ ಹೆಸರನ್ನ ಉಳಿಸ್ಕೊಂಡೇ ಬಂದಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಮಗಳ ಮದುವೆನ ನಮ್ಮ ಇಂಟ್ರೆಸ್ಟಲ್ಲೇ ಕೊಟ್ಟು ಮದುವೆ ಮಾಡಿದೀವಿ. ಸುಖವಾಗಿ ಬದುಕ್ತಾ ಇದ್ದಾರೆ ಅವರು. ನಿಮ್ಮ ಈ ರೀತಿ ರಿವಾಜೆಲ್ಲ ನಮಗೆ ತುಂಬಾ ಕಷ್ಟ ಆಗತ್ತೆ. ಹೇಳೆ, ಸಂಬಂಧಕ್ ಮೊದ್ಲು ಮಾತುಕತೆಗೆ ಹೀಗ್ ಬಲವಂತವಾಗಿ ಕರ್ಕೊಂಬಂದ್ ಕೂರ್ಸಿದ್ರೆ ನಾವ್ ಇನ್ನೇನ್ ಹೇಳಕ್ ಸಾಧ್ಯ? ಸರಿಯಾಗಿ ಹೇಳಿದೆ ಅಲ್ವಾ? ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡಿ. ಅವ್ವ, ನೀನ್ ಯಾಕೆ ಅವಾಗ ಕ್ಷಮೆ ಕೇಳ್ತಿದ್ಯಾ? ಸರ್, ನೀವ್ ಮಾತಾಡಿ. ನನ್ನ ಮನೇಲಿ ಹೇಳಿದ್ದೀನಿ, ನನಗೂ ಸಹನ ಅವ್ರಂದ್ರೆ ಇಷ್ಟ ಅಂತ. ಹೇ, ನೋಡಿ ಇವನ್ನ, ಏನ್ ನನ್ನ ಮರ್ಯಾದೆ ಕಳಿಬೇಕು ಅಂತ ಹೇಗೆ ಮಾಡ್ತಾ ಇದೀಯಾ? ಇವನೇ ಇದೆಲ್ಲ ಸೆಟಪ್ ಮಾಡ್ತಿರೋದು ಇವನೇ. ಎಂತ ಮಗನ ಜನ್ಮ ಕೊಟ್ಟೆ ನೀನು? ಅಪ್ಪಾಜಿ ನೀವು ಕೂಗಾಡ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ರೀ. ಮಾವ, ಹೇಗಿದ್ರು ಮುರಳಿನೂ ಇಷ್ಟಪಟ್ಟಿದ್ದಾನಂತಲ್ಲ, ಹುಡುಗಿ ನೋಡೋ ಶಾಸ್ತ್ರ ಆಗೋಗ್ಲಿ. ಯಾಕೆ ಸುಮ್ಮನೆ ಎಲ್ರಿಗೂ ಮನಸ್ತಾಪ? ಏನೇ ಇದ್ರು ಆಮೇಲೆ ಮಾತಾಡೋಣ. ಅಳಿಯಂದ್ರೆ ಇದನ್ನೆಲ್ಲ ಸಹಿಸ್ಕೊಂಡು ನನ್ನ ಕೈ ಕೂರಕ್ ಆಗಲ್ಲ. ನಿಮ್ಗೆ ನಮ್ಮ್ಯಾಗೆ ಕೋಪ ಐತೆ, ಅದು ನಂಗೂ ಅರ್ಥ ಆಯ್ತೈತೆ. ಆದ್ರೆ ನಾವ್ ಯೋನೇ ತೀರ್ಮಾನ ಮಾಡಿರುವೆ ನಮ್ಮ ಮಕ್ಕಳ ಜೀವನ ಚೆಂದಾಕಿರ್ಬೇಕು. ಆಟೆಯ ನಾನು ಕೇಳ್ಕೊಳ್ಳೋದು. ಸ್ನೇಹ, ಸಾನನ್ ಕರ್ಕ ಬರವಾ? ಸರಿ. ಬ್ಯಾಸ್ರನಿಲ್ಲ ಚೇಚೆ, ಹಂಗೇನಿಲ್ಲವ. ನಿನ್ ಜೊತೆ ಕಾರಣ ಬರಕ್ಕೆ ನಂಗೇನ್ ಬೇಸ್ರ? ಅದಲ್ಲ ಮಗ, ಪೂರ್ವಿ ಮತ್ತೆ ಮಾವಯ್ಯ ಹಿಂಗೆಲ್ಲ ಮಾತಾಡಿದ್ರು ಅಂತ. ನಂಗೆ ಗೊತ್ತೈತೆ. ಏಟೆ ಆದ್ರೂ ನೀನ್ ಅವ್ರ ಮ್ಯಾಕ್ ಮಾಡಿಗಿದ್ ಪ್ರೀತಿ ಗೌರವ ಯಾವುದು ಸುಳ್ಳಲ್ಲ. ನೀನು ನನ್ನಂಗೆ ಅಲ್ವೇ?
ಇನ್ನೇನ್ ತಲೆ ಕೆಡ್ಸ್ಕೊಬೇಡವ. ಅವ್ರಿಗೆ ನಮ್ ಋಣ ಇಲ್ಲ ಅನ್ಕೊಂಡು ಸುಮ್ಕಾಗ್ಬಿಡಮ್ಮ. ಸಂಬಂಧಗಳು ಮಾತ್ನಲ್ಲಿ ತುಂಡಾಗೋದು ಸ್ಯಾನೆ ಸುಲಭಕಲ್ಲ ಕಂಟಿ. ಆದ್ರೆ ಅದು ಮತ್ತೆ ಒಂದಾಯ್ತದೋ ಇಲ್ವೋ ಅನ್ನೋದು ಈ ಜೀವನದಾಗ ಗೊತ್ತಾಗಕ್ಕಿಲ್ಲ. ವಿಶ್ವ ಅಣ್ಣಯ್ಯನ್ ನಾನು ತಂದೆ ಸ್ಥಾನದಾಗ ಮಡಗಿದೆ. ಬಿಡವ, ಇವ್ರು ಹೋಗವ್ರಂತಂದ್ರೆ ಇವ್ರಿಗಿಂತ ಸಾನೆ ಒಳ್ಳೆ ಸಂಬಂಧ ಕಾದೈತೆ ಅಂತ ಅರ್ಥ. ಹಂಗಂತೀಯಲ್ಲ? ಈ ಮಾತ್ ಕೇಳಿ ಸ್ಯಾನೆ ಖುಷಿ ಆಯ್ತು ಮಗ. ಹಂಗೆ ಆಗ್ಲಿ. ಒಳ್ಳೆ ಹುಡುಗಿ. ನಿನ್ಗೆ ನಿನ್ನ ನನಗಿಂತ ಸ್ಯಾನೆ ಪ್ರೀತಿ ಮಾಡೋ ಹುಡುಗಿನೇ ಸಿಗ್ತಾಳೆ. ಆದ್ರೆ ಈಗ ಅಲ್ಲಿಗೆ ಹೋಯ್ತಿದೀವಿ. ನೀನ್ ಅವಳನ್ನ ನೋಡಿದ್ರೆ ಅದ್ ಯಾವ ಭೂಕಂಪ ಕಾದೈತೋ ಗೊತ್ತಿಲ್ಲವ. ಆದ್ರೆ ಈ ಸಮಸ್ಯೆಗೆ ಇವತ್ತೇ ಪರಿಹಾರ ಸಿಕ್ಕಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಕಲಾ. ಹಂಗೆ ವಸು ಸಮಸ್ಯೆಗೂ ಒಂದ್ ಪರಿಹಾರ ಸಿಕ್ಕಿ ಆ ಮಗಿ ನೆಮ್ಮದಿಯಿಂದ ಇರಂಗಾದ್ರೆ ನಂಗ ಅಷ್ಟೇ ಸಾಕು ಮಗ. ಅದುವೇ ಆದಷ್ಟು ಬೇರೆ ಆಯ್ತದೆ ಬಿಡವ. ಈಟದ್ಗಾಗ್ಲೇ ಮುಂಗ್ಸಿ ಮೆಸ್ತಕ್ ಹೋಗಿರ್ತಾನೆ. ಅಲ್ಲೇನಾಗಿರ್ತೈತೋ ಏನೋ. ಕಂಟಿ ಒಸಿ ಬಿರ್ನೆ ಹೋಗ್ಲಾ? ನಮ್ಮ ಅಕ್ಕನೂ ನಿಮ್ನ ಪ್ರೀತಿಸ್ತಿದ್ದಾಳೆ ಅಂತ. ನಿಮ್ಮ ಕಣ್ಗೆ ನಾನು ಕೆಟ್ಟವನಾಗಿ ಕಾಣಿಸಿದ್ರು ಪರವಾಗಿಲ್ಲ, ಆದರೆ ನಿಮ್ಮ ಅಕ್ಕ ನಿಮ್ಮ ಕಣ್ಣಿಗೆ ಕೆಟ್ಟವರ ಕಾಣಿಸ್ಬಾರ್ದಲ್ವಾ? ನೀವು ಪ್ರೀತಿ ಮಾಡೋರ್ನೆಲ್ಲ ದ್ವೇಷಿಸ್ತೀರೇನೋ ಅಂತ ನಾನು ನಿಮಗೆ ನಿಜ ಹೇಳಿಲ್ಲ. ಐ ಆಮ್ ಸಾರಿ ಸರ್. ನೋಡಮ್ಮ, ನನ್ನ ಮಗನ್ನ ಯಾವ ಸ್ಕೂಲಿಗೆ ಸೇರಿಸಬೇಕು ಅನ್ನೋದ್ರಿಂದ ಹಿಡಿದು ಅವನು ಎಲ್ಲಿ ಉದ್ಯೋಗ ಮಾಡಬೇಕು ಅನ್ನೋ ತನಕ ನಿರ್ಧಾರ ಮಾಡಿರೋನು ನಾನು. ನೀನೇನು ದೊಡ್ಡ ದೊಡ್ಡ ಕೆರಡು ಮಾತಾಡ್ಬಿಟ್ರೆ ಅವನ ಮದುವೆ ವಿಷಯದಲ್ಲಿ ನಾನು ಬದಲಾಗಲ್ಲ. ನನಗೆ ಈ ಸಂಬಂಧ ಒಪ್ಪಿಗೆ ಇಲ್ಲ. ಯಾರು ಬಂದ್ರು ನನ್ನ ಮನಸ್ಸನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅಪ್ಪಾಜಿ ನನ್ನ ಮಾತು ಕೇಳಿ ಅಪ್ಪಾಜಿ. ನನ್ನ ಸಮಾಧಾನ ಪಡಿಸೋಕೆ ಯಾರು ಬರಬೇಡಿ. ನೀವು ದೊಡ್ಡವರು, ಓದ್ಕೊಂಡಿರೋರು, ತಿಳುವಳಿಕೆ ಇರೋರು. ನೀವು ಹೊಸಿ ತಾಳ್ಮೆ ತಕೊಂಡ್ರೆ ಮಕ್ಕಳ ಭವಿಷ್ಯ ಚೆಂದಾಗಿರ್ತದೆ ಅಲ್ವೇ? ಅಂದ್ರೆ ನನ್ನ ತಾಳ್ಮೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ಹಂಗಲ್ಲ. ಅವ ಬಾವ ಎಲ್ಲಿ? ಏನ್ಲ ಕಂಟಿ? ಫೋನ್ ಇಲ್ಲೇ ಬಿಟ್ಟೋದಲ್ಲವ, ಅದಕ್ಕೆ ಕರ್ದೆ. ತಗೊಂಡೋಗು. ವಾ, ಇದನ್ ಕೊಡಕ್ ಹಿಂಗ್ ಕೂಗ್ದ? ಸರಿ, ನಾನು ಹೊಳ್ತೀನಿ. ಅವನ್ನಂತೂ ತಡೆಕಾಯ್ತಾ ಇಲ್ಲ. ಸ್ನೇಹನ ಆಚೆ ಕರ್ಸ್ಬಿಟ್ರೆ ಆದ್ರೆ ಹೆಂಗಪ್ಪ ದೋರ.
ನಮಸ್ತೆ ಕಲೆಕ್ಟರ್ ಮೇಡಮ್, ಹೆಂಗಿದ್ದೀರಾ? ಶಾನೆ ದಿವಸದಿಂದ ನಿಮ್ಮನ್ನ ಯಾಮರ್ಸ್ಕೊಂಡು ಓಡಾಡ್ತೀನಿ ಅಂತ ಕೋಪ ಅಲ್ಲೂರ ನಿಮ್ಗೆ? ನನ್ನನ್ನು ಈಗಲೇ ನೋಡ್ಬೇಕು ಅಂದ್ರೆ ನಿಮ್ಮ ಹಿತ್ತಲ ಬಾಗ್ಲಿಂದ ಆಚೆ ಬನ್ನಿ. ಯಾತಕ್ಕ ಫೋನು? ಅವರೇ ಫೋನ್ ಮಾಡಿದ್ದಾರೆ, ನಾನು ಬರ್ತೀನಿ. ರಾಜೆ, ಈ ಒಮ್ಮ ಬೇರೆ ಬಂದವಳೆ. ಬೇಡ, ಹೋಗ್ಬಿಡು ಮಹಾರಾಜಿ. ಸುಮ್ಕಿರು, ಅವಳೇನ್ ಮಾಡ್ತಾಳೆ ನೋಡವ. ಏಯ್ ಹೇಳ್ರಿ, ಹೇಳ್ರಿ, ಇವ್ರು ಹೇಳೋ ಮಾತನ್ನೆಲ್ಲ ನಾನು ಕೇಳಕ್ ತಯಾರಿಲ್ಲ. ನೀವು? ನಂಗಂತೂ ದ್ಯಾವತೆ ನೋಡಿದಷ್ಟೇ ಖುಷಿ ಆಯ್ತೈತೆ. ಏನ್ ಶ್ರೀ, ಸ್ವಲ್ಪ ಓವರ್ ಆಗ್ಲಿಲ್ವಾ? ಬಾಯ್. ನಿಮ್ಮವ್ವ ಒಳಿಕವ್ರೆ ಕಲ, ನೀ ಇಲ್ಲಿ ಕಾಳಕ್ಕ ನಿಂತಿದ್ಯಲ್ಲೋ. ಮಿಸೋ ಈಗೇನ್ ಶ್ರೀ? ನಿಮ್ಗೆ ಬಂಗಾರಮ್ಮ ಅಂದ್ರೆ ಆಗಿಲ್ಲ ಅಲ್ವರ? ಈ ಸಮಯದಲ್ಲಿ ಕೇಳೋಂತ ಪ್ರಶ್ನೆನಾ ಅದು? ಹೊರಡಿ, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ಅವರು ಒಳಿಕೆ ಅವ್ರೆ. ಯಾರು? ಬಂಗಾರಮ್ಮನವರು. ಹೌದಾ? ಇದು ಅವ್ರ ಕರೆಯ? ಇನ್ನು ಯಾರ್ಯಾರನ್ನ ಕರೆದಿದ್ಯಾ ಪುಟ್ಟಕ್ಕ? ಒಳ್ಳೆ ಕಾರ್ಯಕ್ಕೆ ಯಾರ್ಯಾರನ್ನ ಕರಿಬೇಕು ಅನ್ನೋದು ಗೊತ್ತಿಲ್ವೇ? ಲೇ, ನೀನಂತೊಳೆ ಬಂದಿಲ್ ಕುಂತಿದ್ಯಾ ಅನ್ಮೇಕೆ ನಾನ್ ಬಂದಿದ್ರಲ್ಲೇನ್ ತೆಪ್ಪಿಲ್ಲ ಬಿಡು. ಪುಟ್ಟಕ್ಕ, ನಾನ್ ಬಂದಿದ್ದು ನಿಮ್ಮಿಬ್ರು ಕಷ್ಟ ಆಯ್ತದೆ ಅಂತಂದ್ರೆ ಹೇಳ್ಬಿಡು, ನಾನು ಹಿಂಗೆ ಹೊಂಟೋಯ್ತೀನಿ. ಇಂಥವ್ ಜೊತೆ ಎಲ್ಲ ಸಾವಾಸ ಮಾಡಿಕೊಂಡು ನಾನ್ ಕರ್ದ ಅವಮಾನ ಮಾಡ್ಬೇಡ ನೀನು. ಇದ್ರಾಗೆ ಗೊತ್ತಾಗ್ತೈತೆ, ನಾನೇ ನಿನ್ ಬಂದೇಟ್ಗೆ ಹೊಂಟೋಯ್ತೀನಿ ಅಂತ ಪುಟ್ಟಕ್ಕನ್ ಎದುರಿಸ್ತಾ ಇಲ್ಲ. ನಿನಗೆ ನನ್ ಮುಂದೆ ಕೂತ್ಕೊಳ್ಳ ತಾಕತ್ತಿಲ್ಲ. ಲೇ, ಯಾರಿಗೆ ಹೇಳ್ತಿದ್ಯಾ ತಾಕತ್ತಿಲ್ಲ ಅಂತ? ಎಣ್ಣೆ ತೊಳ್ ನೀನು, ನಿನಗೆ ಎಷ್ಟೊಂದು ತಾಕತ್ ಐತೆ ಅನ್ಬೇಕೆ ಗಂಡೆ ತೊಳ್ ನನ್ಗಿರಕ್ಕಿಲ್ವಾ? ವಾ, ಹಂಗಾರೆ ಪುಟ್ಟಕ್ಕ ಮೂರ್ ಎಣ್ಣೆ ತವಳೆ, ಅವಳ್ತವನು ಹಿಂಗೆ ಮಾತಾಡ್ತೀಯಾ? ಕೇಳಿಸ್ಕೊಂಡ್ಯಾ ಪುಟ್ಟಕ್ಕ? ಅರ್ಥವಾಯ್ತಾ? ನಿಂತವೆಂತ ಮಾತು ಪುಟ್ಟಕ್ಕ? ಯಾರೆಂತವ್ರು ಅಂತ ನಾನ್ ನಿನ್ಗೆ ಹೇಳ್ಕೊಡೋದ್ ಬೇಕಾಗಿಲ್ಲ. ಯಾರ್ ಹೆಂಗೆ ಅಂತ ನಿನ್ಗೂ ಸಂದ ಗೊತ್ತದೆ. ಪಂಚಾಯ್ತಿ ಕರೆದು ನಿನ್ಗೆ ಅವಮಾನ ಮಾಡಕ್ ನೋಡ್ದವಳು ಇವಳು. ನ್ಯಾಯ ಪುಟ್ಟಕ್ಕನ್ ಕಡೆಗೆ ಐತೆ ಅಂತ ಗೊತ್ತಾದ್ಮ್ಯಾಕೆ ಆ ಕ್ಷಣದಿಂದ ಇವತ್ತಿನವರೆಗೂ ಅವಳ ಜೊತೆಯಾಗೆ ಇವ್ನಿ. ಅವಳಿಗೇನೇ ಆದ್ರೂ ಅವಳ ಜೊತೆಯಾಗೆ ನಿಲ್ತೀನಿ. ನಿನ್ನಂಗೆ ಯಾವಳನ್ನೋ ಜೊತೆಯಾಗಿ ಮಾಡಿಕೊಂಡು ಇನ್ನೊಬ್ರ ಮನೆನ ಹೆಂಗ್ ಕೆಡ್ಸೋದು ಅಂತ ಯೋಚನೆ ಮಾಡ್ಕೊಂಡು ಓಡಾಡ್ತಾ ಇಲ್ಲ. ನಾನು ಯಾರ ಮನೇನೂ ಕೆಡ್ಸೋ ಯೋಚನೆಯಲ್ಲಿ ಓಡಾಡ್ತಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ನೀನ್ 7 ಡೇಟ್ಗೆ ನಾನು ನಂಬಿಡ್ಬೇಕಾ? ಊರೆಲ್ಲ ಪೋಸ್ಟರ್ ಅಂಟಿಸಿ ನಮ್ಮ ಮರ್ವಾದೆ ಅರಾಜಕಕ್ಕೆ ನೋಡಿದ್ರಲ್ಲ, ನಾನದನ್ನ ಮರ್ತು ಬಿಡ್ತೀನ. ಏನು? ಯಾವ ಪೋಸ್ಟ್ರೆ? ಎಲ್ಲದಕ್ಕೂ ನನ್ ಕಡೆಗೆ ಕೈ ತೋರ್ಸ್ಕೊಂಡ್ ಮಾತಾಡ್ತಿದ್ಯಲ್ಲ. ನೀ ನನ್ ಮಗನ್ ಮದ್ವೆ ನಿಲ್ಸಕ್ ಮಾಡಿದ ಪ್ಲಾನು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಬಿಡು. ಆ ಮಾತೆಲ್ಲ ಈಗ ಯಾಕೆ? ದಯಮಾಡಿ ನೀವಿಬ್ರು ಜಗಳ ಮಾಡಬೇಡಿ. ನಾನು ನಿಮ್ಮಿಬ್ಬರನ್ನೂ ಇಲ್ಲಿ ಕರೆಸಿದ್ದೀನಿ, ಯಾಕಂದ್ರೆ ನೀವಿಬ್ರು ನಂಗೆ ಬೇಕಾದವ್ರೆಯ.
ಬಂದದೆ ದೊಡ್ಡ ರೋಗ. ಇವಳಿಗಿಬ್ರು ಬೇಕಂತೆ. ಅಯ್ಯೇ, ಅವಳ ದಿಟ್ಟವಾದ ಗುಣ ಯೋನು ಅಂತ ನಿಂಗೆ ಗೊತ್ತಾದ್ರೆ ನೀನೇ ಅವಳನ್ನ ಮನೆಯಿಂದ ಆಚೆಗೆ ಓಡಿಸ್ತೀಯ ಪುಟ್ಟಕ್ಕ. ಅವ ಏನಾಯ್ತವ? ಯಾರೇನಂದ್ರು? ಪಕ್ಕ ಸ್ನೇಹನ್ ಮ್ಯಾಗೆ ಕೋಪ ಮಾಡ್ಕೊಂಡವ್ರೆ. ಅವಳೇ ಪುಟ್ಟಕ್ಕನ ಮಗಳಂಗ್ ಗೊತ್ತಾಗೋಯ್ತಾ? ಏಟ್ ಧೈರ್ಯ ಇದ್ರೆ ಇಂಥ ಕೆಲಸ ಮಾಡ್ತಾಳ ಅವಳು. ಯಾರವ? ಏನಾಯ್ತಂತ ಹೇಳವ? ಆಗ್ಲೇ ಹೇಳಿದ್ನಲ್ಲ, ಬಾಯಿ ಮಾತ್ನಾಗೆ ಸಂಬಂಧಗಳು ಒಡೆದೋಗುತ್ತವೆ ಅಂತ. ಇವಳು ಮಾಡಿರೋ ಕೆಲ್ಸ ಇನ್ಯಾವತ್ತೂ ಇದು ಸರಿ ಹೋಗಕ್ಕಿಲ್ಲ. ಪಾಪ ನನ್ ಮಗಿ ಇಂಥ ಮನೆಗೆ ಹೋಗಿ ಸಿಕ್ಕಾಕೊಂಡ್ಬಿಟ್ಲು. ನಂಜವೇನ ಅಂದ್ಲವ? ಅನ್ನೋದೇನ್ಲ ಐತೆ, ಮನೆಗೆ ನೋಟಿಸ್ ಕಳ್ಸವಳೆ. ಇಚ್ಛೆ ಇದನ್ನದ್ ನೋಟಿಸು. ನೋಟಿಸ? ಏನವ ಹೇಳ್ತಿದ್ಯಾ? ಹೌದು ಕಲ, ಅವ್ವ ಮಗ ಇಬ್ರು ಸೇರ್ಕೊಂಡು ನಮ್ ವಸುನ ಶಾಶ್ವತವಾಗಿ ತಲೆ ಮುಳುಗಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಚಂದ್ರನುವೆ ಹಿಂಗ್ ಮಾಡ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ವಸುನ ಹೆಂಗನ ವಾಪಸ್ ಕರ್ಕೊಂಡ್ ಹೋಗ್ತಾನೆ ಅಂತಲೇ ನಂಬಿದ್ದೆ. ದ್ರೋಹ ಮಾಡ್ಬಿಟ್ಟ. ಮಗಿನ ಈಗ ಹೆಂಗ್ಲ ಸಮಾಧಾನ ಮಾಡ್ಲಿ? ಮನೆಯಾಗ ಅಳ್ತಾ ಕುಂತವಳೆ. ಬೇರ್ನೆ ನಡಿಲ ಕಂಟಿ. ಅವ ನಾನ್ ಬಾವಂತ ಮಾತಾಡ್ತೀನಿ. ಈಗ ಮೊದ್ಲು ನಿನ್ ತಂಗಿ ಒಂದ್ ಸಮಾಧಾನ ಮಾಡ್ಬೇಕು. ನಡಿಲ ಬೇಗ. ಅವ್ವ, ನೀನೇನೋ ಆ ತಾಯಿ ಕೈ ಮುಗಿತಿದ್ಯಾ, ಆದ್ರೆ ನಾನು ನಿನ್ಗೆ ಕೈ ಮುಗಿತೀನವ್ವ. ಎಷ್ಟು ಟೆನ್ಷನ್ ಅಲ್ಲಿ ಇದ್ದೆ ಗೊತ್ತಾ? ಥ್ಯಾಂಕ್ಸ್ ಅವ್ವ. ಊಟ ಮಾಡುವ ಬನ್ನಿ. ಅವ್ವ, ಒಂದ್ ನಿಮಿಷ. ಏನೆಲ್ಲ ಆಯ್ತು ಅದರಿಂದ ನಂಗೂ ಸಮಾಧಾನನೇ. ಆದ್ರೆ ಹೇಗವ್ವ? ಹೆಂಗೆ ಅಂದ್ರೆ, ಮುರಳಿ ಸರ್ ಸಹನಾ ಅಕ್ಕನ ಪ್ರೀತಿಸ್ತಿರೋ ವಿಷಯ ನನ್ಗೆ ಲೇಟಾಗಿ ಗೊತ್ತಾಗಿದ್ದು. ಆ ವಿಷಯನ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ನಾವು ತಲೆ ಕೆಡ್ಸ್ಕೊಂಡಿದ್ವಿ. ಅಕ್ಕನೂ ಅದ್ರ ಬಗ್ಗೆ ನಿನ್ನ ಹತ್ರ ಏನು ಹೇಳೋದೇ ಬೇಡ ಅಂತಾನೆ ಅಂದ್ಲು. ಆದ್ರೂ ನಿಂಗೆ ಹೇಗವ್ವ ಗೊತ್ತಾಯ್ತು? ಹೇಗೂ ಗೊತ್ತಾಯ್ತು ಬಿಡಕ್ಕ. ಅವ್ವ ಒಪ್ಕೊಳ್ಳಲ್ಲ, ಅದೇ ಖುಷಿ. ನೀನ್ ಸುಮ್ನಿರೆ. ಮುರಳಿ ಸರೇ ಹೇಳಿದ್ರು ಏನೋ. ಹೌದೇನವ್ವ? ಇಲ್ಲ ಕಣೆ, ಅವ್ರ ವಿಷಯ ಹೇಳಕ್ ಬಂದಾಗ ನಾನೇ ಅವ್ರಿಗೆ ಬೈದ್ ವಾಪಸ್ ಕಳಿಸ್ದೆ. ಆದ್ರೆ ಈಗಂದ ನೆನ್ಸ್ಕೊಂಡ್ರೆ ಎಂತ ದೊಡ್ಡ ತಪ್ಪು ಮಾಡ್ದೆ ಅಂತ ಅನ್ಸ್ತಿದೆ. ಸಹನಾ ಅಕ್ಕನ ಒಂದು ಮಾತು ಕೇಳ್ದೆ ನಾನೇ ಎಲ್ಲ ನಿರ್ಧಾರ ತಗೊಂಡ್ಬಿಟ್ಟೆ. ಸಾರಿ ಅಕ್ಕ, ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ತಾಳ್ಮೆನೂ ತೋರಿಸ್ಲಿಲ್ಲ ನಾನು. ಎಲ್ಲ ವಿಷಯನೂ ಲಾಜಿಕ್ಕು, ಲಾ ಪಾಯಿಂಟ್ ತರ ನೋಡೋದೇ ನನ್ನ ಪ್ರಾಬ್ಲಮ್. ಸಾರಿ ಅಕ್ಕ. ಇಲ್ಲ, ನೀ ನನ್ನ ಕ್ಷಮಿಸ್ದೆ ಅಂತ ಹೇಳೋವರೆಗೂ ನಂಗೆ ಸಮಾಧಾನ ಇಲ್ಲ. ಹಂಗೆಲ್ಲ ಹೇಳ್ಬೇಡ ಅಭಿ. ಅಷ್ಟಕ್ಕೂ ನಾನ್ ನಿಂತೋ ಸಮಯ ಕೇಳ್ಬೇಕು. ನೀನೇನು ಕ್ಷಮೆ ಕೇಳೋದು ಬೇಡ. ನೀನೇನು ತಪ್ಪು ಮಾಡಿಲ್ಲ ಅಕ್ಕ. ಹೌದಕ್ಕ, ನೀನ್ ಹಾಗೆ ಅನ್ಕೋಬೇಡ. ಸಾರಿ ಸರ್. ಇಲ್ಲ, ಇಲ್ಲಿ ಹೊರಗಡೆ ತುಂಬ ಪಟಾಕಿ ಹೊಡಿತಾ ಇದ್ದಾರೆ. ಇಲ್ಲ ಸರ್, ನಾನು ನಿಮ್ಮ ಹತ್ರ ಎಷ್ಟು ಕ್ಷಮೆ ಕೇಳಿದ್ರು ಸಾಲದು. ಅಲ್ಲ, ಅದು ಕ್ಷಮೆ ಕೇಳೋದೊಂದು ಬಿಟ್ಟರೆ ಬೇರೆ ಯಾವ ದಾರಿ ನನಗೆ ಕಾಣ್ತಾ ಇಲ್ಲ.
ದಯವಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ. ನಾವು ನಿಮ್ಮನೆ ಬರೋಕೆ ಅಂತಾನೆ ಹೊರಟ್ವಿ, ಆದ್ರೆ ದಾರಿಯಲ್ಲಿ ನಮ್ಮನ್ನು ಕಿಡ್ನಾಪ್ ಮಾಡಿಬಿಟ್ರು. ಅಂದ್ರೆ ಹಲೋ, ಅಂದ್ರೆ ಹೌದು ಸರ್, ಕಿಡ್ನಾಪೇ. ಅಂದ್ರೆ ದಾರಿ ತಪ್ಪಿಸಿ ಕರ್ಕೊಂಡು ಹೋಗ್ಬಿಟ್ರು. ಸಂಬಂಧ ಅಂತೂ ಗಟ್ಟಿಯಾಗೇ ಇದೆ, ಯಾವಾಗಲೂ ಇರುತ್ತೆ. ಇಲ್ಲ ಇಲ್ಲ ಸರ್, ನಾವು ಇನ್ನೊಂದಿನ ಖಂಡಿತ ನಿಮ್ಮ ಮನೆಗೆ ಬರ್ತೀವಿ. ಎಷ್ಟು ಪಟಾಕಿ ಹೊಡೆದು ಗಲಾಟೆ ಮಾಡ್ತಾರೆ ನೋಡಿ ಹೇಳಿದ್ರೆ, ಮಾತಾಡೋಕ್ಕೂ ಬಿಡಲ್ಲ ನೆಮ್ಮದಿಯಾಗಿ. ಎಷ್ಟು ಒಳ್ಳೆ ಜನ ಕಣೆ, ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡ್ರು. ಎಂತ ಒಳ್ಳೆ ಮನಸ್ಸು ನೋಡು. ಪಾಪ ನಮಗೋಸ್ಕರ ಕಾಯ್ತಾ ಇದ್ರಂತವ್ರು. ಹಬ್ಬಕ್ಕೆ ಅಲ್ಲಿಗೆ ಬನ್ನಿ ಅಂತ ಕರೆದ್ರು ಹೇಳಿ ಅಂದ್ರೆ ಮಾತುಕತೆ ಆಗದೆ ಅಲ್ಲಿ ಬರೋ ಸರಿಯಾಗಲ್ಲ ಅಂತ ನಾನೇ ಹೇಳಿದೆ. ಹೌದು ರೀ, ಹಬ್ಬ ಎಲ್ಲ ಕಳೀಲಿ, ಮುಂದೆ ಒಳ್ಳೆ ದಿನ ನೋಡ್ಕೊಂಡು ಹೋಗಿ ಬರೋಣ. ನಿನ್ನ ಮಗ ಯಾವಾಗ ತಲೆ ಆಡಿಸ್ತಾನೋ ಅವತ್ತೇ ಒಳ್ಳೆ ದಿನ ಕಣೆ. ಅಪ್ಪ, ಊಟ ಮಾಡೋಣ ಬನ್ನಿ. ಓಹ್, ಕಿವಿ ಇಟ್ಕೊಂಡು ಇರೋಕ್ಕಾಗಲ್ಲ. ಅಲ್ಲ, ಹಬ್ಬ ನಾಳೆ ಹೇಳಿ ಅಂದ್ರೆ ಇವತ್ತೇ ಪಟಾಕಿ ಹೊಡೆಗೆ ಶುರು ಮಾಡ್ಬಿಟ್ಟಿದ್ದಾರೆ. ಬಿಡಿ ಮಾವ, ಹುಡುಗರಲ್ವಾ, ಹಾಗೇನೆ. ಬನ್ನಿ ಹೇಳಿದ್ದೆ, ಊಟ ಮಾಡೋಣ. ಸರಿ ಮಾವ. ಮುರಳಿ, ನೀನು ಬರೋ, ಊಟ ಮಾಡೋಣ. ನೋಡು, ಮತ್ತೆ ಈ ಕಿಡ್ನಾಪ್ ಅನ್ನೋ ಆಟಕ್ಕೆಲ್ಲ ಹೋಗ್ಬೇಡ. ನಿನಗೆ ಆ ಹುಡುಗಿ ಮದುವೆ ಆಗ್ಬೇಕು ಗೊತ್ತಿದ್ರೆ ಆಗು, ನಮ್ದೇನು ಅಭ್ಯಂತರ ಇಲ್ಲ. ಬಹಳ ಖುಷಿಯಾಗೋಯ್ತಲ್ಲ ನಿನಗೆ. ನೀನು ಆ ಹುಡುಗಿನೇ ಮದುವೆ ಆಗೋದು ಅಂತಾದ್ರೆ ನಾವು ಬದುಕಿದ್ವಿ ಅನ್ನೋದನ್ನ ಮರ್ತು ಬಿಡು. ನಾವು ಸತ್ತೋಗಿದ್ರೆ ಮದುವೆ ಆಗು. ಅಲ್ಲಿಂದ ತಪ್ಪಿಸ್ಕೊಂಡು ಬರೋದಕ್ಕೋಸ್ಕರ ಮಾತ್ರ ಹಾಗೆ ಹೇಳಿದ್ದು, ಅರ್ಥ ಮಾಡ್ಕ. ನನಗಂತೂ ಅವ್ರ ಮನೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಮನೆಗೇನಮ್ಮ ಕಡಿಮೆ ಆಗಿತ್ತು, ಚೆನ್ನಾಗೇ ಇತ್ತಲ್ಲ. ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ನಿರು. ಅದೇನು ಮನೇನೋ, ಅದೇನ್ ಜನನೋ, ಏನು ಮುಖ ನೋಡ್ತಾ ಇಟ್ಕೊಂಡಿದ್ದೀರಾ? ಊಟಕ್ಕೆ ರೆಡಿ ಮಾಡಿ. ಹೇಳಿದ್ರೆ ಊಟ ಮಾಡಿ. ಓಡ್ಬೇಕು ಓಡ್ಬೇಕು, ಓಡಿ ಓಡಿ, ಇನ್ನು ಜೋರಾಗಿ ಓಡ್ಬೇಕು. ಜೋರು 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 ಜೋರು, ಸುಮಾ ಸುಮಾ ಜೋರು. ನಿಂತ್ಕೊ 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 ನಿಂತ್ಕೊ. ಸುಧಾರ್ಸ್ಕೊಳ್ಳಿ ಸುಧಾರ್ಸ್ಕೊಳ್ಳಿ ಸುಧಾರ್ಸ್ಕೊಳ್ಳಿ. ಹವ ಹಬ್ಬದ ದಿವಸನೂ ಇಷ್ಟೊಂದು ಪ್ರಾಕ್ಟೀಸ್ ಬೇಕಾ? ಇಲ್ಲ ನೋಡಿ, ಎಲ್ರ ಮನೆಗುವೆ ಹಬ್ಬಕ್ಕೆ ನಮ್ಮ ಮೆಸ್ಸಿಂದನೇ ಊಟ ಕಳ್ಸಿಕೊಡ್ತೀನಿ. ಏನೋ ಒಟ್ಟು ತುಂಬ ಉಂಡು ತಯಾರಾಗ್ಬಿಡಿ. ಯಾಕೆ ನಾಳೆ ಅಭ್ಯಾಸ ಮಾಡಕ್ಕೆ, ತಿಳಿತಾ? ಅಯ್ಯೋ ಸಾಕವ್ವ, ವಾರಕ್ಕಾಗೋಷ್ಟು ಒಂದೇ ದಿನ ಓಡಿಸ್ತೀಯಾ? ಅಯ್ಯ, ಓಡೋದು ಅಂದ್ರೆ ಖುಷಿ ಇರ್ಬೇಕು. ಇದೇನಿದು ಎಲ್ಲ ಹಿಂಗ್ ಮಕ ಕಿವುಚ್ಕೊತಾ ಇದ್ದೀರಿ? ತೋ 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 ಇಲ್ಲೋಡಿ, ಈ ಮುಂದಿನ ಪಂದ್ಯ ನೀವು ಗೆದ್ರೆಯ ಕೊನೆ ಪಂದ್ಯಕ್ಕೆ ಹೋಗಕ್ಕಾಗದು. ಜಪ್ತಿ ಇರ್ಲಿ. ಏನಿದು ದನಿನೇ ಬಿಡೋದಲ್ಲ, ಹಂಗಿರ್ಬೇಕು. ನಾನು ಪ್ರತಿದಿನವೂ ನಿಮ್ಗೆ ಏನು ಹೇಳ್ತಿದ್ದೀನೋ ಅದನ್ನೇ ಈಗ್ಲೂ ಹೇಳ್ತೀನಿ. ನೀವು ಶಾರೀರಿಕವಾಗಿ ಎಷ್ಟು ಗಟ್ಟಿಯಾಗಿರ್ತಿರೋ ಮನಸ್ಸು ಕೂಡ ಅಷ್ಟೇ ತಾಕತ್ನಿಂದ ತುಂಬಿರ್ಬೇಕು. ಆಗ್ಲೇ ಗೆಲ್ಲಕ್ ಸಾಧ್ಯ ಆಗೋದು. ಏನೋ ಸಮಯ ಇಲ್ಲ, ಎದುರಾಳಿಗಳು ಮೇಲ್ಗೈ ಸಾಧಿಸ್ಬಿಟ್ರೆ ಅಂತ ನೀವೇನಾರ ಅಂಜ್ಕೊಂಡು ಪ್ರಯತ್ನ ಮಾಡೋದು ಬಿಟ್ಬಿಟ್ರು ಮುಗೀತ್ ಕತೆ, ಆಟೆ. ನಾವ್ ಹಾಗೆಲ್ಲ ಪಂದ್ಯ ಬಿಟ್ಕೊಡಲ್ಲ ಅವ, ಕೊನೆ ಕ್ಷಣದವರ್ಗು ಎಫರ್ಟ್ ಹಾಕ್ತೀವಿ. ಖುಷಿನೇಯ. ನಡ್ರಿ ಇನ್ನೊಂದು ಅಭ್ಯಾಸ ಮಾಡುಮ. ಇನ್ನೊಂದ? ಅದು ಓಡೋದಲ್ಲ ಕಣ್ರವ, ಇದು ಬ್ಯಾರೆ. ಬನ್ನಿ. ಎಲ್ಗೆ? ನೀವು ಬಂದ್ರವ. ಇವತ್ತು ಹಬ್ಬ, ಆದ್ರ ಹಬ್ಬದ ಖುಷಿ ಯಾರಿಗೂ ಇಲ್ಲ. ಮನೆಯಲ್ಲಿರೋದಕ್ಕಿಂತ ಇತ್ವಾಟದ ಮನೆಗಾದ್ರೂ ಬಂದ್ರೆ ಮನ್ಸಿಗೆ ಹೊಸಿ ಸಮಾಧಾನ ಆಯ್ತದೆ ಅಂತ ಎಲ್ರೂ ಕರ್ಕೊಂಡ್ ಬಂದೆ. ಇಲ್ಲೂ ಅದೇ ಕಥೆಯ. ಆ ಕಡೆ ಕಂಟಿನ್ಯೂ ರೂಮಿಂದ ಆಚೆಗೆ ಬಂದಿಲ್ಲ, ಈ ಕಡೆ ವಸುನೂ ಬಂದಿಲ್ಲ. ಅಮ್ಮವ್ರೆ, ಎಲ್ರಿಗೂ ಎಣ್ಣೆ ಸ್ನಾನಕ್ಕೆ ತಯಾರಿ ಮಾಡ್ಲಾ?
ಹಬ್ಬ ಮಾಡೋ ಪರಿಸ್ಥಿತಿನಾಗೆ ಯಾರೂ ಇಲ್ಲ. ನನ್ನ ಮಗಳು ಬೇಸರದಲ್ಲಿರುವಾಗೆ ಅಂತ ಹಬ್ಬ ಬೇಡ ಬಿಡು. ಮುಂದೆ ಏನ್ ಮಾಡ್ಬೇಕು ಅಂತ ಅರ್ಥ ಆಯ್ತಿಲ್ಲ ರೀ. ಅವ್ವ ಅಣ್ಣಯ್ಯ ಇನ್ನೂ ಎದ್ದಿಲ್ವಾ? ಹಬ್ಬದ ದಿನ ಎಲ್ರು ಹೀಗ ಸಪ್ಪು ಕೂರೋದು? ಬಸ್ಸು, ನನ್ನಿಂದಾಗಿ ಹಬ್ಬದ ವಾತಾವರಣ ಕೆಡಬಾರ್ದು ಅವ್ವ. ಅಣ್ಣಯ್ಯ ಇನ್ನ ಮಲಗಿದಾನಾ? ಅಪ್ಪಯ್ಯನ್ನ ಕರ್ಕೊಂಡು ನೀವು ಹೊರಗಡೆ ಬನ್ನಿ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಎಣ್ಣೆ ಸ್ನಾನ ಆಗ್ಲೇಬೇಕು. ಕುಮಾರಿ, ಎಲ್ರಿಗೂ ತಯಾರು ಮಾಡು. ಅಷ್ಟರಲ್ಲಿ ನಾನು ಅಣ್ಣಯ್ಯನ ಎಬ್ಬಿಸ್ಕೊಂಡ್ ಬರ್ತೀನಿ. ಅಕ್ಕ, ನಂಗೆ ಎಣ್ಣೆ ಬೇಡ, ನೀವಿಬ್ರೆ ಎಣ್ಣೆ ಸ್ನಾನ ಮಾಡ್ಕೊಳ್ಳಿ. ಏಯ್, ಸುಮ್ಮನೆ ಕುತ್ಕೊಂಡು ಹಚ್ಕೊಳ್ಳೆ. ಅವ್ವ, ನೀನಾದ್ರೂ ಹೇಳವ್ವ, ಮೊನ್ನೆ ತಾನೇ ಎಣ್ಣೆ ಸ್ನಾನ ಮಾಡ್ಕೊಂಡಿದ್ದೀನಿ. ಯಾವಾಗ್ಲೂ ಇವಳ್ದೊಂದು ಗೋಳು ಕಂಡ್ರವ. ಎಣ್ಣೆ ಸ್ನಾನ ಅಂದ್ರೆ ಸಾಕು, ಗುಳಾಡ್ತಾಳೆ. ಅದೇ ಮೈಗೆ ಒಳ್ಳೇದು ಕಣೆ. ಅದ್ ಯಾಕೆ ಮೈಗೆ ಒಳ್ಳೇದಾಗೋ ವಿಷಯಗಳೆಲ್ಲ ಇಂಥವೇ ಆಗಿರ್ತದೋ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಎಣ್ಣೆ ಸ್ನಾನ, ರುಚಿ ಇಲ್ದೇ ಇರೋ ಊಟ, ಬೆಳಗ್ಗೆ ಬೇಗ ಎದೊಳೋದು, ಸಖತ್ ಕಷ್ಟನಪ್ಪ. ಕಷ್ಟ ಪಡದೆ ಏನು ಸಿಗಕ್ಕಿಲ್ಲ ಅನ್ನೋದೇ ಅದ್ರ ಅರ್ಥ. ಈಗ ಬಾಯಿ ಮುಚ್ಕೊಂಡು ಎಣ್ಣೆ ಹಚ್ಚಿಸ್ಕ. ಆಯ್ತು, ಇವತ್ತು ನೀನ್ ನಂಗೆ ಪಟಾಕಿ ಕೊಡ್ಸ್ಬೇಕು, ಈಗ್ಲೇ ಹೇಳಿದೀನಿ. ಪಟಾಕಿ ಎಲ್ಲ ಏನು ಬೇಡವ. ಹಂಗಂದ್ರೆ ನಂಗೆ ಎಣ್ಣೆ ಸ್ನಾನ ಬೇಡ, ನಾನು ಹೋಗಿ ಮಲ್ಕೋತೀನಿ. ಈಗಾಗ್ಲೇ ನಂಗೆ ತುಂಬಾ ಸುಸ್ತಾಗಿದೆ. ಏಯ್, ಮಾಡ್ಬೇಡ್ವೆ. ಪಟಾಕಿ ಕೊಡಿಸ್ತೀನಿ ಅನ್ನೋ ಚೀಟಿ ಹಾಕಿದ್ಯಾ ತಾನೆ? ಏಯ್, ಚೀಟಿ ಹಾಕಿರೋದು ಅಕ್ಕನ ಮದ್ವೆಗೆ ಚಿನ್ನ ತಗೊಳಕ್ಕೆ. ಬರುತ್ತೆ 1 ಗ್ರಾಮ್ ಚಿನ್ನ. ಆದ್ರೂ ಬದಲು ನೀನ್ ಈ ಸಲ ನಂಗೆ ಪಟಾಕಿನ ಕೊಡ್ಸವ. ಬೇಡವ, ಕೊಡ್ಸ್ಬೇಡವ ನೀನು. ಅವ ಲಾಸ್ಟ್ ವರ್ಷ ಅವ, ನನ್ ಮುಂದಿನ ವರ್ಷದಿಂದ ಹೊಡಿಯೋದೇ ಇಲ್ಲ. ಪ್ಲೀಸ್ 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 ಅವ. ಆಯ್ತು. ಏಯ್, ಅವಳು ಮೈಯೆಲ್ಲ ಎಣ್ಣೆ ಹಚ್ಚೆ. ಹಿಂಗೆ ನಾವು ಅಕ್ಕ, ಯಾಪಿ ದಿವಾಲಿ ಕನಕ. ನೀನಾ ಅದೇನ ಹಬ್ಬದ ದಿನ ಅಪ್ಸಕನ ನೋಡಿದ್ಯಾ? ದಿವಾಳಿ ಅಂದೆ ದಿವಾಳಿ. ಅಕ್ಕ, ಒಸಿ ಓದ್ಕೊಂಡಿರೋರೆಲ್ಲ ಇಷ್ಟ ಆಗಿ ದೀಪಾವಳಿನ ದಿವಾಲಿ ಅಂತಾನೆ ಕನಕ ಹೇಳೋದು. ನಮ್ ಕನ್ನಡದಾಗೆ ದಿವಾಳಿ ಅಂದ್ರೆ ಮನೆ ಮಠ ಕಳ್ಕೊಂಡು ಬೀದಿಗೆ ಬರೋದು ಅಂತ. ಅಯ್ಯಯ್ಯೋ, ಹೌದಲ್ವೇ? ತಪ್ಪಾಯ್ತು ಕನಕ. ಹ್ಯಾಪಿ ದೀಪಾವಳಿ. ಸರಿ ಸರಿ, ಪಟಾಕಿ ತಂದ್ಲಾ? ಹೂ ಕನಕ, ಈಗ ತಾನೆ ತಂದ್ಲು. ಮಂಜುಳಾ, ನಾನು ಹೇಳಿದ್ದು ಗೆಪ್ತಿ ಐತೆ ತಾನೆ? ಹೂ ಕನಕ, ಗೆಪ್ತಿ ಐತೆ. ನೀವು ಕೊಟ್ಟಿರೋ ಈ ಡೇಂಜರ್ ಪಟಾಕಿಗಳನ್ನ ಅವ್ರ ಪಟಾಕಿ ಜೊತೆ ಮಿಕ್ಸ್ ಮಾಡ್ಬೇಕು. ನಾನ್ ಕೊಟ್ಟು ಕಳ್ಸಿದ ಪಟಾಕಿ ಐತೆ ತಾನೆ? ಹೂ ಕನಕ, ಐತೆ. ಆದ್ರೆ ಇವು ನೋಡಕ್ಕೆ ಡೇಂಜರ್ ಪಟಾಕಿ ತರ ಕಾಣ್ತಾನೆ ಇಲ್ವಲ್ಲಕ್ಕ? ಬರೀ ಗೂಳಿ ಪೋಟ ಒಂದೈತೆ ಅಷ್ಟೇ. ಅದನ್ನ ಹಂಗೆ ಕಣೆ ತಯಾರು ಮಾಡಿರೋದು. ಅವುಗಳನ್ನ ಈ ಬಂಡೆ ಕಲ್ಲು, ಬೆಟ್ಟದ ಕ್ವಾರೆ ಕಲ್ಗಳನ್ನ ವಿಲಾಸ್ ಮಾಡಕ್ಕೆ ಉಪಯೋಗಿಸೋ ಸಿಡಿಮದ್ಗಳು. ಜಲ್ಲಿಕಲ್ ಪಟಾಕಿ ಅಂತ ಪ್ಯಾಕೆಟ್ ಮಾಡೋರೆ. ಅದನ್ನ ಪುಟ್ಟಕ್ಕ ತಂದಿರೋ ಪಟಾಕಿ ಚೀಲದೊಳಿಗೆ ಹಾಕು. ಪುಟ್ಟಕ್ಕ ಹಚ್ಬೇಕು, ಮಕ ಸಿಡ್ದೋಗ್ಬೇಕು. ಅಕ್ಕ, ನೀ ಹೇಳ್ತಾ ಇದ್ರೇನೆ ನಂಗೆ ಸಾನೆ ದಿಗ್ಲಾಯ್ತದೆ ಕನಕ. ಹುಷಾರು ಕಡೆ, ಬೆಂಕಿ ತಗೊಂಡೋಗ್ಬಿಟ್ಟಿಯಾ, ಆಮೇಲೆ ನೀನೇ ಇಲ್ದಂಗ ಆಗ್ಬಿಡ್ತೀಯಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.